ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಾಭಿಘ್ನಕರಾಬ್ಜೋತ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಷ್ಟಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಅಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸತ್ಯಪ್ರಮೋದ ತೀರ್ಥರ ಮಧ್ಯಾರಾಧನಾ ನಿಮಿತ್ತಕವಾಗಿ ಅವರ ಜೀವನ ಚರಿತ್ರೆ, ಅವರ ಮಹಿಮೆಗಳು, ಅವರು ತೋರಿಸಿರುವಂತಹ ಪವಾಡಗಳು, ಇದರ ಬಗ್ಗೆ ನಾವು ತಿಳಿದಾಗ ಅವರ ಒಂದು ವಿಶೇಷವಾದ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಬಹುದು. ಅವರ ಮಹಿಮೆಗಳನ್ನು ಈಗಾಗಲೇ ಸಾಕಷ್ಟು ಮಹಿಮೆಗಳನ್ನು ಕೇಳಿದ್ದೀರಿ. ಅವರ ಮಹಿಮೆಗಳು ಎಷ್ಟಿವೆ ಅಂತಂದರೆ, ಈಗ ಎಷ್ಟೋ ಕೇಳಿದ್ದೀರಿ ಅಂತ ನಾವು ಭಾವಿಸಿದ್ದೇವೆ. ಆದರೆ ಆ 100%ಅಲ್ಲಿ 1% ಮಹಿಮೆನೂ ಇಷ್ಟುವರೆಗೂ ಮುಗುದೇ ಇಲ್ಲ. ಅಷ್ಟು ಮಹಿಮೆಗಳು ಸತ್ಯಪ್ರಮೋದ ತೀರ್ಥರು ಇವೆ. ಹೇಗೆ ಅಂತಂದರೆ, ನಾನೇನೋ ಹೇಳಲಿಕ್ಕೆ ಬಂದಿದ್ದಲ್ಲ, ಇಲ್ಲಿರುವಂತಹ ನೀವೆಲ್ಲರೂ ಕೂಡ ಅವರ ಒಂದು ಮಹಿಮೆಯನ್ನು, ಅವರ ಒಂದು ಅನುಗ್ರಹವನ್ನು ಪಡೆದಿರುವಂತಹ ವ್ಯಕ್ತಿಗಳೇ ಆಗಿದ್ದೀರಿ. ನಿಮ್ಮನ್ನೇ ಇಲ್ಲಿ ಕೂಡಿಸಿ ಪ್ರವಚನವನ್ನು ಹೇಳ್ರಿ ಅಂತಂದರೆ ನೀವೇ ಒಂದು ತಾಸುಗಟ್ಟಲೆ ಅವರ ಮಹಿಮೆಗಳನ್ನು ಹೇಳುವಂತಹ ಸಾಮರ್ಥ್ಯವನ್ನು ಪಡೆದಿದ್ದೀರಿ. ಯಾಕೆಂದರೆ ನಿಮಗೆಲ್ಲರಿಗೂ ಕೂಡ ಸ್ವಾಮಿಗಳು ಅಷ್ಟು ಅನುಗ್ರಹವನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ನಾನು ಹೇಳೋದು ಇದು ದೊಡ್ಡ ಸಾಹಸದ ವಿಷಯ. ಯಾಕೆ ಅಂತಂದರೆ, ನಾನು ಸಾಕ್ಷಾತ್ತಾಗಿ ಅವರನ್ನು ನೋಡಿಲ್ಲ. ಅವರ ಮಹಿಮೆಗಳನ್ನು ಇನ್ನೊಬ್ಬರ ಬಾಯಿಂದ ಕೇಳಿ ತಿಳಿದುಕೊಂಡಿರುವಂತಹ ವ್ಯಕ್ತಿ ಮಾತ್ರ ನಾನು. ಆದ್ದರಿಂದಾಗಿ ನನಗೆ ತಿಳಿದಿರುವಂತಹ ಕೆಲವು ಮಹಿಮೆಗಳನ್ನು ಮಾತ್ರ ಹೇಳಲು ಪ್ರಯತ್ನ ಪಡ್ತೇನೆ. ಹೇಗಾಗಿದೆ ಅಂತಂದರೆ, ಈಗಾಗಲೇ ಅನೇಕ ವಿದ್ವಾಂಸರು ಹೇಳಿಬಿಟ್ಟಿದ್ದಾರೆ ಸ್ವಾಮಿಗಳ ಮಹಿಮೆಗಳನ್ನು. ಪ್ರತಿ ಸಲ ಏನಾಗತ್ತೆ ಅಂತಂದರೆ, ಕೊನೆಯ ಪ್ರವಚನಕಾರರಿಗೆ ಒಂದು ದೊಡ್ಡ ಟಾಸ್ಕ್ ಅದು. ಯಾಕೆ ಅಂದರೆ, ಅವರ ಮಹಿಮೆಗಳನ್ನೆಲ್ಲ ಆಲ್ರೆಡಿ ಇವರು ಬಂದಿರುವಂತಹ ವಿದ್ವಾಂಸರು ಹೇಳಿಬಿಡ್ತಾರೆ. ಕೊನೆಗೆ ಇರುವಂತಹವರು ಏನು ಹೇಳಬೇಕು, ಯಾವುದು ಆರಿಸ್ಕೊಂಡು ಹೇಳಬೇಕು, ಅಥವಾ ಅವ್ರು ಹೇಳಿದ್ದಲ್ಲೇನೆ ಯಾವುದಾದ್ರೂ ಒಂದು ತೆಗೆದುಕೊಂಡು ಇನ್ನೂ ವಿಸ್ತಾರವಾಗಿ ಹೇಳಬೇಕು ಅನ್ನುವ ಪ್ರಸಂಗ ಬರುತ್ತದೆ. ಆದರೆ ಆ ಒಂದು ಭಯ ಈ ಸತ್ಯಪ್ರಮೋದ ತೀರ್ಥರ ಮಹಿಮೆಗಳನ್ನು ಹೇಳುವಾಗ ಇಲ್ಲೇ ಇಲ್ಲ. ಯಾಕೆ ಅಂದರೆ, ಅಷ್ಟು ಮಹಿಮೆಗಳನ್ನು ಅವರು ತೋರಿಸಿಬಿಟ್ಟಿದ್ದಾರೆ. 1000 ವಿದ್ವಾಂಸರ ಕೂತು 1000 ಮಹಿಮೆಗಳನ್ನು ಹೇಳಿದರೂ ಮುಗಿಯೋದಿಲ್ಲ. ಅಷ್ಟು ಮಹಿಮೆಗಳು ಸತ್ಯಪ್ರಮೋದ ತೀರ್ಥರು ಇವೆ. ಆದ್ದರಿಂದಾಗಿ ಆ ಒಂದು ಭಯ ಇಲ್ಲ. ಆದ್ದರಿಂದಾಗಿ ನನಗೆ ತಿಳಿದಿರುವಂತಹ ಹೊಸದಾದ ಇನ್ನ ಕೆಲವು ಮಹಿಮೆಗಳನ್ನು ಹೇಳಲು ಪ್ರಯತ್ನ ಪಡ್ತೇನೆ. ಸ್ವಾಮಿಗಳು ಅವರ ಚರ್ಮ ಶ್ಲೋಕದಲ್ಲಿ ಹೇಳಿದ್ರು, ಸತ್ಯಾಭಿಘ್ನ ಕರಾಬ್ಜೋತ್ತಾನ್ 50 ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತ ಅಂತ. ಇಲ್ಲಿ 4 ಪಾದಗಳಿವೆ, 4 ವಿಷಯಗಳನ್ನು ಹೇಳಿದ್ದಾರೆ. ಅಲ್ಲಿ ಮೊಟ್ಟ ಮೊದಲಿಗಿರುವಂತಹ ಪಾದ ಯಾವುದು ಅಂತಂದರೆ ಸತ್ಯಾಭಿಘ್ನ ಕರಾಬ್ಜೋತ್ತಾನ್. ಅಂದರೆ ಸತ್ಯಾಭಿಘ್ನರಿಂದಾಗಿ ಇವರು ಹುಟ್ಟಿದ್ದಾರೆ ಅಂತ. ಇದೇನ್ರಿ, ಸತ್ಯಪ್ರಮೋದ ತೀರ್ಥರು ಹುಟ್ಟಿದ್ದು ಅವರ ತಂದೆ ತಾಯಿಗಳಿಂದಾಗಿ ಹುಟ್ಟಿದ್ದು. ಅವರ ತಂದೆ ಹೆಸರು ಪೂರ್ವಾಶ್ರಮದಲ್ಲಿ ರಂಗಾಚಾರ್ಯರು, ಅವರಿಂದಾಗಿ ಹುಟ್ಟಿದ್ದಾರೆ. ಸತ್ಯಾಭಿಘ್ನರಿಂದಾಗಿ ಸತ್ಯಪ್ರಮೋದರು ಹುಟ್ಟಿದ್ದಾರೆ ಅಂತಂದರೆ ಏನು ಅಂತಂದರೆ, ಅದಕ್ಕೆ ನಾವು ಅವರ ಒಂದು ಆಶ್ರಮದ ಸ್ವೀಕಾರದ ಒಂದು ಘಟನೆಯನ್ನು ನಾವು ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಬೇಕು. ಸತ್ಯಪ್ರಮೋದ ತೀರ್ಥರಿಗೆ ಆಶ್ರಮ ಕೊಡುವುದಕ್ಕಿಂತ ಪೂರ್ವದಲ್ಲಿ ಸತ್ಯಾಭಿಘ್ನ ತೀರ್ಥರಿಗೆ ದೊಡ್ಡ ಚಿಂತೆ ಆಯಿತು, ಯಾರಿಗೆ ಆಶ್ರಮ ಕೊಡಬೇಕು. ಎಷ್ಟೋ ಅನೇಕ ಜನ ವಿದ್ವಾಂಸರಿದ್ದಾರೆ, ಅನೇಕ ಗಣ್ಯ ಮಹಾವಿದ್ವಾಂಸರಿದ್ದಾರೆ. ಸತ್ಯಧ್ಯಾನ ತೀರ್ಥರ ಶಿಷ್ಯರು ಎಷ್ಟೋ ಜನ ಇದ್ದಾರೆ, ಯಾರಿಗೆ ಆಶ್ರಮ ಕೊಡಬೇಕು ಅಂತ ದೊಡ್ಡ ಚಿಂತೆ ಆಯಿತಂತೆ. ಅವರು ಇನ್ನು ಅವರ ಕಾಲ ಹತ್ರ ಬರ್ತಾ ಇದೆ, ಅನಾರೋಗ್ಯದ ಸಮಸ್ಯೆ, ಆದ್ದರಿಂದಾಗಿ ಬೇಗನೆ ಆಶ್ರಮ ಕೊಡಬೇಕು. ಯಾರಿಗೆ ಕೊಡಬೇಕು ಆಶ್ರಮ ಅಂತಂದು ಅವರು ಹಾಗೆ ಚಿಂತೆ ಮಾಡ್ತಾ ಮಾಡ್ತಾ ರಾತ್ರಿ ಮಲಗಿದ್ರಂತೆ. ಅವರ ಸ್ವಪ್ನದಲ್ಲಿ ಸತ್ಯಧ್ಯಾನ ತೀರ್ಥರು ಬಂದರು. ಸತ್ಯಧ್ಯಾನ ತೀರ್ಥರು ಬಂದು, ನೀವು ಏನೂ ಚಿಂತೆ ಮಾಡಬೇಡ್ರಿ, ಈ ವೇದಾಂತ ಸಾಮ್ರಾಜ್ಯ, ಈ ಉತ್ತರಾದಿ ಮಠದ ಪೀಠವನ್ನು ಮುಂದೆ ಯಾರಿಗೆ ಒಪ್ಪಿಸಬೇಕು ಅಂತಂದರೆ
ಗುತ್ತಲ ಗುರುರಾಜಾಚಾರ್ಯರು ಅಂತಿದ್ದಾರೆ, ಅವರಿಗೆ ನೀವು ಆಶ್ರಮವನ್ನು ಕೊಡ್ರಿ ಅಂತಂದು ಸಾಕ್ಷಾತ್ ಸತ್ಯಧ್ಯಾನ ತೀರ್ಥರೇ ಸ್ವಪ್ನದಲ್ಲಿ ಬಂದು ಆ ಒಂದು ಸತ್ಯಾಭಿಜ್ಞ ತೀರ್ಥರಿಗೆ ಹೇಳಿದ್ರಂತೆ. ಆ ಗುರುಗಳ ಮೇಲೆ ಭಾರವನ್ನು ಹಾಕಿ ಸತ್ಯಾಭಿಜ್ಞ ತೀರ್ಥರು ಆಶ್ರಮವನ್ನು ಕೊಡಬೇಕು ಅಂತಂದು ನಿರ್ಧಾರ ಮಾಡಿದ್ದಾರೆ. ಈ ಒಂದು ಗುತ್ತಲ ಗುರುರಾಜಾಚಾರ್ಯರವರ ಪೂರ್ವಾಶ್ರಮದ ಹೆಸರು. ಅವರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ ಸತ್ಯಾಭಿಜ್ಞ ತೀರ್ಥರು. ಆದರೆ ಏನು ಸಮಸ್ಯೆ ಅಂತಂದರೆ, ಆ ಗುರುರಾಜಾಚಾರ್ಯರಿಗೆ ಎಲ್ಲರೂ ಹೇಳಿದ್ರಂತೆ, ನೀವು ಆಶ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಸಮರ್ಥರಲ್ಲ ನೀವು. ಯಾಕೆ ಅಂತಂದ್ರೆ ನಿಮ್ಮ ಜ್ಯೋತಿಷ್ಯವನ್ನೆಲ್ಲ ನಾವು ನೋಡಿದ್ದೇವೆ, ನಿಮ್ಮ ಜಾತಕವನ್ನೆಲ್ಲ ನಾವು ನೋಡಿದ್ದೇವೆ. ನೀವೇನಾದರೂ ಆಶ್ರಮ ತಗೊಂಡ್ರೆ 3 ದಿನಗಳಲ್ಲಿ ನೀವು ಮರಣವನ್ನು ಹೊಂದುತ್ತೀರಿ, ನಿಮ್ಗೆ ಆಯುಷ್ಯವೇ ಇಲ್ಲ. ಅದನ್ನು ಬಿಟ್ಟು ಆರಾಮಾಗಿ ಸಂಸಾರದಲ್ಲಿರ್ರಿ, ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ರಿ, ನೀವು ಆಶ್ರಮವನ್ನು ತೆಗೆದುಕೊಳ್ಬೇಡ್ರಿ ಅಂತ ಎಲ್ಲರೂ ಹೇಳಿದ್ರಂತೆ. ಅನೇಕ ಜನ ಬಂದು ಹೇಳಿದ್ರಂತೆ, ಜ್ಯೋತಿಷ್ಕರು, ಮಹಾ ವಿದ್ವಾಂಸರು ಎಲ್ಲರೂ ಹೇಳಿದ್ರಂತೆ. ಅವರು ಒಂದೇ ಮಾತು ಹೇಳಿದ್ರು, ಇಲ್ಲ, ಸತ್ಯಾಭಿಜ್ಞ ತೀರ್ಥರು ನನ್ನ ಮೇಲೆ ಅನುಗ್ರಹ ಮಾಡಿ ಆಶ್ರಮ ಕೊಡೋದಕ್ಕಾಗಿ ನಿರ್ಧಾರ ಮಾಡಿದ್ದಾರೆ. ಸರಿ, ನೀವೇನಂತಿದ್ದೀರಿ 3 ದಿನ ಆದರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ, 3 ದಿನ ಆದ ನಂತರ ನೀವು ಮರಣವನ್ನು ಹೊಂದುತ್ತೀರಿ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಿ. ಸಾಕು, 3 ದಿನ ಆದರೂ ನನಗೆ ಸಿಗ್ತದೆ ಅಲ್ಲ, 3 ದಿನ ಏನು, 3 ತಾಸೇನು, 3 ಕ್ಷಣ ಆದರೂ ನಾನು ಆಶ್ರಮವನ್ನು ತೆಗೆದುಕೊಂಡು ಮೂಲರಾಮಚಂದ್ರ ದೇವರ ಪಾದಗಳನ್ನು ಮುಟ್ಟಿದ್ರೆ ಸಾಕು, ನನ್ನ ಜನ್ಮ ಉದ್ಧಾರವಾಗತ್ತೆ. 3 ದಿನವೂ ಬಹಳ ಆಯಿತು ಅಂತಂದ್ರಂತೆ. ನೋಡ್ರಿ, ಅಂದ್ರೆ ಇದನ್ನು ತೆಗೆದುಕೊಂಡ್ರೆ ಮರಣವನ್ನು ಹೊಂದುತ್ತೇವೆ ಅನ್ನುವ ಸೂಚನೆ ಗೊತ್ತಿದ್ರೂ ಕೂಡ ಅವರು ಬೇಡ, ನನಗೆ ಗುರುಗಳು ಒಂದು ಅನುಗ್ರಹವನ್ನು ಮಾಡಿ ಕೊಡ್ತಾ ಇದ್ದಾರೆ, ಆದ್ದರಿಂದಾಗಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅದರ ಆಶ್ರಮವನ್ನು ತೆಗೆದುಕೊಳ್ತೇನೆ ಅಂತಂದು ನಿಕ್ಷಿಪೇತ್ ಸರ್ವಭಾರಾಂಶ ಗುರೋ ಶ್ರೀಪಾದ ಪಂಕಜೆ, ಎಲ್ಲ ಭಾರವನ್ನು ಆ ಸತ್ಯಾಭಿಜ್ಞ ತೀರ್ಥರ ಒಂದು ಪಾದ ಕಮಲಗಳಲ್ಲಿ ಹಾಕಿ ಅವರ ಆಶ್ರಮವನ್ನು ತೆಗೆದುಕೊಂಡ್ರು. 3 ತಾಸಲ್ಲ, 3 ದಿನ ಅಲ್ಲ, 30 ದಿನಗಳಲ್ಲ, 3 ವರ್ಷ ಅಲ್ಲ, 30 ವರ್ಷವೂ ಅಲ್ಲ, 50 ವರ್ಷ ಆ ಮೂಲರಾಮಚಂದ್ರ ದೇವರ ಪೂಜೆಯನ್ನು ಮಾಡಿದ್ದಾರೆ ಸತ್ಯಪ್ರಮೋದ ತೀರ್ಥರು. ನೋಡ್ರಿ, ಅಂದರೆ ಸತ್ಯಾಭಿಜ್ಞ ಕರಾಬ್ಜೋದ್ದಾನ್, ನಾನು ಅದ್ರ ಬಗ್ಗೆ ಹೇಳಿ ಹೊರಟಿದ್ದೆ. ಅಂದರೆ ಅವರು ನಿಜವಾಗಿ ಆಶ್ರಮವನ್ನು ತೆಗೆದುಕೊಂಡ್ರೆ ಮರಣವನ್ನು ಹೊಂದಬೇಕು ಅಂತ ಅವರ ಜ್ಯೋತಿಷ್ಯದಲ್ಲಿ ಎಲ್ಲ ಜಾತಕದಲ್ಲಿ ಬರೆದಿದ್ರೂ ಕೂಡ ಪುನಃ ಜನ್ಮವನ್ನು ಕೊಟ್ಟಿದ್ದು ಸತ್ಯಾಭಿಜ್ಞ ತೀರ್ಥರು. ಆದ್ದರಿಂದಾಗೇ ಸತ್ಯಾಭಿಜ್ಞ ಕರಾಬ್ಜೋತ್ತಾನ್ ಎಂಬುದಾಗಿ ಆ ಮೊಟ್ಟ ಮೊದಲಿಗೆ ಅಲ್ಲಿ ಕೊಟ್ಟಿರುವಂತಹ ವಿಶೇಷಣ. ಸತ್ಯಾಭಿಜ್ಞ ತೀರ್ಥರಿಂದಾಗಿ ಪುನಃ ಮತ್ತೆ ಒಂದು ಜನ್ಮವನ್ನೇ ತಾಳಿದ್ದಾರೆ ಸತ್ಯಪ್ರಮೋದ ತೀರ್ಥರು ಅನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಹಾಗೆ ತೆಗೆದುಕೊಂಡು 50 ವರ್ಷ ಪೂಜಕಾನ್, 50 ವರ್ಷಗಳ ಕಾಲ ಮೂಲರಾಮಚಂದ್ರ ದೇವರ ಒಂದು ಪೂಜೆಯನ್ನು ಮಾಡಿದ್ದಾರೆ ಸತ್ಯಪ್ರಮೋದ ತೀರ್ಥರು. ಈಗಾಗಲೇ ಸಾಕಷ್ಟು ಅದರ ಬಗ್ಗೆ ತಿಳಿದಿದ್ದೇವೆ. ನಾವೇನು ಒಂದು ದಿನ ಮೂಲರಾಮಚಂದ್ರ ದೇವರ ಪೂಜೆಯನ್ನು ನಾವು ನೋಡುವುದಕ್ಕೇನೆ ನಾವು ಹೋಗೋದಿಲ್ಲ. ಇಲ್ಲಿ 52 ದಿನಗಳ ಕಾಲ ಸ್ವಾಮಿಗಳು ಚಾತುರ್ಮಾಸ್ಯಕ್ಕೆ ಕೂತಿದ್ದಾರೆ. 52 ದಿನಗಳ ಕಾಲನೇ ನಮಗೆ ಹೋಗ್ಲಿಕ್ಕಾಗಿಲ್ಲ, ಎಷ್ಟೋ ದಿನ ಮಿಸ್ ಮಾಡಿದ್ದೇವೆ. ನಾವು ಸಾಟರ್ಡೆ ಸಂಡೇ ಅಷ್ಟು ಹೋಗಿ ಬರೋಣ ಅಥವಾ ಒಂದು 10 ದಿನ ಹೋಗಿ ಬರೋಣ ಅಂತಂದು ಆ 52 ದಿನಗಳ ಕಾಲ ಪೂರ್ಣ ಹೋಗ್ಲಿಕ್ಕೆ ಆಗಲಿಲ್ಲ. ಅಂತಹದ್ದು 50 ವರ್ಷ ಪೂಜೆಯನ್ನು ಮಾಡಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ, ಎಷ್ಟು ತಪಸ್ಸು, ಎಷ್ಟು ಭಗವಂತನಲ್ಲಿ ಭಕ್ತಿ ಅಂತಂದ್ರೆ ಅದು ಹೇಳಲಿಕ್ಕೇನೆ ಸಾಧ್ಯ ಇಲ್ಲ. ಹಾಗೆ 50 ವರ್ಷಗಳ ಕಾಲ ಅವರು ಪೂಜೆಯನ್ನು ಮಾಡಿದ್ದಾರೆ. ಹೀಗೆ ಸತ್ಯಪ್ರಮೋದ ತೀರ್ಥರ ಅನೇಕ ಮಹಿಮೆಗಳಿವೆ. ಅವರ ಅನೇಕ ಗುಣಗಳಲ್ಲಿ ಕೆಲವು ಗುಣಗಳನ್ನು ಮಾತ್ರ ನಾವು ತಿಳಿಯೋಣ. ಅವರ ಒಂದು ಪಾಂಡಿತ್ಯ, ಅವರ ಒಂದು ಏನು ಮೇಧಾಶಕ್ತಿ ಹೇಗೆ ಇತ್ತು, ಸತ್ಯಪ್ರಮೋದ ತೀರ್ಥರ ಒಂದು ಮೇಧಾಶಕ್ತಿ ಹೇಗೆ ಇತ್ತು ಅನ್ನುವುದನ್ನು ನಾವು ವಿಚಾರವನ್ನು ಮಾಡಬೇಕು. ಒಂದು ಸಲ ವಿದ್ಯಾರಣ್ಯ ತೀರ್ಥರು ಅವರ ಸಂದರ್ಭದಲ್ಲಿ ಒಂದು ಸಲ ಅವರ ಸಭೆಗೆ ಸತ್ಯಪ್ರಮೋದ ತೀರ್ಥರನ್ನು ಕರೆದ್ರಂತೆ. ಸತ್ಯಪ್ರಮೋದ ತೀರ್ಥರನ್ನು ಕರೆದಾಗ ಅವರ ಬಗ್ಗೆ ಅಲ್ಲಿ ಏನೋ ಅದ್ವೈತದ ಒಂದು ಸಭಾ ನಡೀತಾ ಇದೆ. ಆ ಸಂದರ್ಭದಲ್ಲಿ ಅವರಿಗೆ ಮಾತಾಡೋದಕ್ಕೆ ಹೇಳಿದ್ರು. ಆಗ ಸತ್ಯಪ್ರಮೋದ ತೀರ್ಥರು ಸುಮಾರಾಗಿ 4-5 ತಾಸು ಆ ಪ್ರವಚನವನ್ನು ಮಾಡಿದ್ರು. ಯಾವ ವಾಕ್ಯಗಳನ್ನು ಹೇಳಿದ್ರು ಅಂತಂದ್ರೆ, ನಾವು ನಮ್ಮ ಶ್ರೀಮದಾಚಾರ್ಯರ ವಾಕ್ಯಗಳಲ್ಲ, ಆ ಶಂಕರಾಚಾರ್ಯರ ಒಂದು ಅದ್ವೈತ ಗ್ರಂಥದ ವಾಕ್ಯಗಳನ್ನು ಪುಸ್ತಕ ನಿರಪೇಕ್ಷವಾಗಿ ಮುಖೋದ್ಘಾತವಾಗಿ ಪುಂಖಾನುಪುಂಖವಾಗಿ ಅದ್ವೈತ ವಾಕ್ಯಗಳನ್ನು, ಶಂಕರಾಚಾರ್ಯರ ವಾಕ್ಯಗಳನ್ನು ಬಾಯ್ಹೆಟ್ಟಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅದನ್ನು ನೋಡಿ ಈ ವಿದ್ಯಾಮಾನ್ಯ ತೀರ್ಥರಿಗೆ ತುಂಬ ಆಶ್ಚರ್ಯವಾಯಿತು.
ಇಷ್ಟು ನಮ್ಮ ಸಿದ್ಧಾಂತದ ವಾಕ್ಯಗಳಲ್ಲ, ಪರಕೀಯರ ಸಿದ್ಧಾಂತದ ವಾಕ್ಯಗಳನ್ನು ಇಷ್ಟು ಇವರು ತಲೆಯಲ್ಲಿ ನೆನ್ಪಿಟ್ಕೊಂಡಿದ್ದಾರೆ ಅಂತಂದರೆ ಇವರ ಮೇಧಾಶಕ್ತಿ ಇದು ಅಸದೃಶವಾದದ್ದು ಎಂಬುದಾಗಿ ನಮ್ಮ ಮಠವನ್ನು ಆ ವಿದ್ಯಾಮಾನ್ಯ ತೀರ್ಥರು ಎಷ್ಟೋ ಪ್ರಶಂಸನೆಯನ್ನು ಮಾಡಿ ಸತ್ಯಪ್ರಮೋದ ತೀರ್ಥರಿಗೆ ಎಷ್ಟೋ ಗೌರವವನ್ನು ಸಲ್ಲಿಸಿದ್ದಾರೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ಇನ್ನು ಇದೊಂದಾಯಿತು ಅಂತಂದರೆ, ಒಂದು ಸಲ ಕರ್ನೂಲಿನಲ್ಲಿ ಸ್ವಾಮಿಗಳು ಸತ್ಯಪ್ರಮೋದ ತೀರ್ಥರು ತಮ್ಮ ಗುರುಗಳಾದ ಸತ್ಯಾಭಿಜ್ಞ ತೀರ್ಥರ ಮಹಾಸಮಾರಾಧನೆಯನ್ನು ಮಾಡಬೇಕು. ಅದು ಎಷ್ಟೇ ಮಹಾಸಮಾರಾಧನೆ ಅಂದರೆ 50ನೇ ಮಹಾಸಮಾರಾಧನೆ. ಅಂದರೆ ಸುಮಾರಾಗಿ ಸತ್ಯಪ್ರಮೋದ ತೀರ್ಥರ ಕೊನಿ ದಿನಗಳು ಅವು 80 ವರ್ಷಗಳಿರಬೇಕು ಸತ್ಯಪ್ರಮೋದ ತೀರ್ಥರಿಗೆ. ಆಗ ಆ ಸಂದರ್ಭದಲ್ಲಿ ಮಹಾಸಮಾರಾಧನೆ ಎಲ್ಲ ಮುಗೀತು. ಆ ಸಂದರ್ಭದಲ್ಲಿ ಎಲ್ಲ ಜನರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಏನು ಅಂತಂದರೆ, ಈ ದಾಸ ಸಾಹಿತ್ಯದ ಗೋಷ್ಠಿ ಅಂತ ಮಾಡಿದ್ರಂತೆ. ಆಗ ಸ್ವಾಮಿಗಳರು ಬಂದಿದ್ದಾರೆ, ಅವರ ಕಡೆಯಿಂದ ಕೊನೆಗೆರಡು ಅನುಗ್ರಹ ಸಂಭಾಷಣೆಗಳನ್ನು ಹೇಳಿಸೋಣ ದಾಸ ಸಾಹಿತ್ಯದ ಬಗ್ಗೆ ಅಂತಂದು ಸ್ವಾಮಿಗಳರಿಗೆ ಹೇಳಿದ್ರಂತೆ. ಆಗ ಎಲ್ಲರೂ ಅಂದ್ಕೊಂಡ್ರು ಸತ್ಯಪ್ರಮೋದ ತೀರ್ಥರಿಗೆ ಅವರೆಲ್ಲ ಮಹಾಪಂಡಿತರು, ಎಲ್ಲ ವೇದಾಂತ ತರ್ಕ ಮೀಮಾಂಸಾ ಇವೆಲ್ಲ ಗೊತ್ತಿರ್ಬೋದು, ಆದರೆ ದಾಸ ಸಾಹಿತ್ಯದ ಬಗ್ಗೆ ಅಷ್ಟೇನು ಪರಿಚಯ ಇರಲಿಕ್ಕಿಲ್ಲ ಅವರಿಗೆ. ಯಾಕೆ ಅವರೆಲ್ಲಿ ಹಾಡುಗಳನ್ನು ಹಾಡಿದ್ರು, ಹಾಡುಗಳನ್ನು ಎಲ್ಲಿ ಕೇಳಿದ್ದಾರೆ, ಅವರಿಗೇನದ್ರ ಬಗ್ಗೆ ಗೊತ್ತಿಲ್ಲ, 1-2 ನಿಮಿಷ ಏನೋ ಹೇಳಿ ಅನುಗ್ರಹ ಸಂದೇಶ ಕೊಟ್ಟು ಮುಗಿಸ್ತಾರೆ ಅಂತ ಅಂದ್ಕೊಂಡ್ರಂತೆ ಎಲ್ಲರೂ. ಆದರೆ ಆಗ ಸತ್ಯಪ್ರಮೋದ ತೀರ್ಥರು ಆ ಒಂದು ದಾಸ ಸಾಹಿತ್ಯದ ಗೋಷ್ಠಿಯಲ್ಲಿ ಈ ವಿಜಯದಾಸರ ಸುಳಾದಿಗಳ ಬಗ್ಗೆ 3-4 ತಾಸು ಪ್ರವಚನವನ್ನು ಮಾಡಿದ್ರಂತೆ. ಆ ವಿಜಯದಾಸರ ಸುಳಾದಿಗಳನ್ನು ಹೇಳ್ತಾ ಅವುಗಳ ಅರ್ಥವನ್ನು ಅವರು ಹೇಳ್ತಾ ಇದ್ರಂತೆ. ಎಲ್ಲಿ ಕೇಳಿದ್ರು, ಯಾವಾಗ ಬಾಯಿ ಹಟ್ ಮಾಡಿದ್ರು ಗೊತ್ತಿಲ್ಲ. ಅವರು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಹಾಡುಗಳನ್ನು ಹಾಡ್ತಾರಲ್ವ, ಒಂದು ಸಲ ಕೇಳಿಸ್ಕೊಂಡ್ರೆ ಸಾಕು ಅವರ ತಲೆಯಲ್ಲಿ ಅದು ಕೂತು ಬಿಡ್ತದೆ. ಹಾಗೆ ಅಷ್ಟು ಮೇಧಾಶಕ್ತಿಯನ್ನು ಪಡೆದಿದ್ದಾರೆ ಸತ್ಯಪ್ರಮೋದ ತೀರ್ಥರು. ಹಾಗೆ ಇನ್ನು ಒಂದು ಸಲ ಈ ಗುಲ್ಬರ್ಗದಲ್ಲಿ ಮಹಾಸಮಾರಾಧನೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿಯೂ ಕೂಡ ಕೇವಲ ರಾಮ ಅನ್ನುವ ಶಬ್ದದ ಬಗ್ಗೆ ಎಷ್ಟು ತಾಸು ಪ್ರವಚನ ಮಾಡಿದ್ರು ಅಂತಂದರೆ, ಸಂಜೆ ಒಂದು 9 ಗಂಟೆಗೇನೋ ಅವರದ ಪ್ರವಚನ ಸ್ಟಾರ್ಟ್ ಆಯ್ತಂತೆ. ರಾತ್ರಿ 9 ಗಂಟೆಯಿಂದ ಶುರುವಾಯಿತು ಅಂದರೆ ರಾತ್ರಿ 1:30ವರೆಗೂ ಕೂಡ ಕೇವಲ ರಾಮ ಅನ್ನುವ ಶಬ್ದದ ಅರ್ಥವನ್ನು ಮಾತ್ರ ಹೇಳ್ತಾ ಕೂತಿದ್ದಾರಂತೆ. ಇಂದಿಗೂ ಮುಗಿದಿಲ್ಲ, ಎಲ್ಲರಿಗೂ ಇನ್ನು ಬೇಜಾರಾಯಿತು ಅಂದರೆ ನಿದ್ದೆ ಬರುವಂತಹ ಪ್ರಾರಂಭ ಆಯಿತು ಅಂತ ಮುಗಿಸಿದ್ದಾರೆ ಹೊರತು ಇನ್ನೂ ಹೇಳೋ ಶಕ್ತಿ ಆ ಸತ್ಯಪ್ರಮೋದ ತೀರ್ಥರಿಗೆ ಇದೆ. ಅಷ್ಟು ತಾಸುಗಳವರೆಗೆ ಕೇವಲ ರಾಮ ಅನ್ನುವ ಶಬ್ದದ ಅರ್ಥವನ್ನು ಹೇಳಿದ್ದಾರೆ. ಅಷ್ಟು ಪಾಂಡಿತ್ಯ, ಅಷ್ಟು ವಿದ್ವತ್ತು, ಅಷ್ಟು ಮೇಧಾಶಕ್ತಿ ಸತ್ಯಪ್ರಮೋದ ತೀರ್ಥರದು. ಇದೆಲ್ಲ ನಾವು ಹೇಳೋದು ಸರಿ ರೀ, ನಮ್ಮ ಗುರುಗಳು, ನಾವು ನಮ್ಮ ಮಠ ಅಂತ ನಾವು ಹೇಳ್ತಾ ಇದ್ದೇವೆ ಅಂತಲ್ಲ. ಇದನ್ನು ಅದ್ವೈತ ಪಂಡಿತರು ಕೂಡ ಅನಂತ ಕೃಷ್ಣ ಶಾಸ್ತ್ರಿಗಳು ಅಂತಿದ್ದಾರೆ. ಅವರೇ ಸತ್ಯಪ್ರಮೋದ ತೀರ್ಥರ ಬಗ್ಗೆ ಹೊಗಳಿದ್ರಂತೆ. ಅವರ ಪಾಂಡಿತ್ಯವನ್ನು ನೋಡಿ, ಅವರ ಒಂದು ಮೇಧಾಶಕ್ತಿಯನ್ನು ನೋಡಿ ಇದು ಸಾಮಾನ್ಯವಲ್ಲೇ ಅಲ್ಲ ಎಂಬುದಾಗಿ ಅವರೇ ಹೇಳಿದ್ದಾರೆ. ಅವರು ಅವರ ಶಾಸ್ತ್ರೀಯವಾಗಿ ಒಂದು ಮಾತನ್ನು ಹೇಳಿದ್ರಂತೆ. ಅವರ ಸಿದ್ಧಾಂತವನ್ನು ಅವಲಂಬಿಸಿನೇ ಒಂದು ಮಾತನ್ನು ಹೇಳಿದ್ರಂತೆ. ಅವರೇನು ಅಂದರೆ ಎಲ್ಲವೂ ಮಿಥ್ಯ ಅಂತಂತಾರೆ, ಎಲ್ಲವೂ ಸುಳ್ಳು ಅಂತಂತಾರೆ. ಅವರೊಂದಂದ್ರಂತೆ, ಆ ಅನಂತ ಕೃಷ್ಣ ಶಾಸ್ತ್ರಿಗಳ ಒಂದು ಮಾತನ್ನು ಹೇಳಿದ್ರಂತೆ, ಎಲ್ಲವೂ ಮಿಥ್ಯ, ಎಲ್ಲ ಸುಳ್ಳು. ಹಾಗೆ ಏನು ಸತ್ಯ ಧ್ಯಾನ ತೀರ್ಥರಿದ್ದಾರಲ್ವಾ, ಅವರೇನು ಪರಂಧಾಮಕ್ಕೆ ಹೋಗಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ, ಅದು ಸುಳ್ಳು ಅಂತ ಆಯಿತು ಸತ್ಯಪ್ರಮೋದ ತೀರ್ಥರನ್ನು ನೋಡಿದಾಗ ಅಂತ ಹೇಳಿದ್ರಂತೆ. ಎಲ್ಲವೂ ಮಿಥ್ಯ. ಹಾಗೆ ಈ ಸತ್ಯಧ್ಯಾನ ತೀರ್ಥರು ಇವರು ವೃಂದಾವನಸ್ಥರಾಗಿದ್ದಾರೆ ಅನ್ನೋದು ಕೂಡ ಮಿಥ್ಯ, ಇದು ಸುಳ್ಳು. ಸತ್ಯಪ್ರಮೋದ ಒಂದು ಆಕಾರದಲ್ಲಿ ಸತ್ಯಧ್ಯಾನ ತೀರ್ಥರೇ ಬಂದು ಇಷ್ಟು ಪ್ರವಚನವನ್ನು ಮಾಡ್ತಾ ಇದ್ದಾರೆ, ಇಷ್ಟು ಜ್ಞಾನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಸತ್ಯಧ್ಯಾನ ತೀರ್ಥರು ಏನಾದರೂ ವೃಂದಾವನಸ್ಥರಾಗಿದ್ದಾರೆ ಅಂತ ಎಲ್ಲರೂ ಮಿರಿತಾ ಇದ್ದೀರಿ, ಬಿರಿಬೇಡ್ರಿ. ಅವರೇ ಸತ್ಯಪ್ರಮೋದ ತೀರ್ಥರ ಒಂದು ರೂಪದಲ್ಲಿ ಬಂದಿದ್ದಾರೆ. ಆದ್ದರಿಂದಾಗಿ ನೀವು ಯಾರೋ ಅವರ ಮುಂದೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಅನಂತ ಕೃಷ್ಣ ಶಾಸ್ತ್ರಿಗಳೇ ಹೇಳಿದ್ದಾರೆ ಅಂದರೆ ಕೇವಲ ಮಾತಿನಲ್ಲಿ ಹೇಳಿದ್ದಾರೆ ಅಂತ ತಿಳಿಬೇಡ್ರಿ. ಅವರು ಅದ್ವೈತ ತತ್ವಸುಧಾ ಅಂತಂದು ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ಗ್ರಂಥದ ಇಂಟ್ರೊಡಕ್ಷನ್, ಪೂರ್ವ ಪೀಠಿಕೆಯಲ್ಲಿ ಅವರು ತಮ್ಮ ಕೈಯಿಂದಾಗಿ, ಸ್ವಹಸ್ತಗಳಿಂದಾಗಿ ಅದನ್ನು ಬರೆದು ಇಟ್ಟಿದ್ದಾರೆ. ಇಂದಿಗೂ ಆ ಪುಸ್ತಕದ ಉಪಲಬ್ಧಿ ಇದೆ. ಆ ಪುಸ್ತಕದಲ್ಲಿ ಆ ಅನಂತಕೃಷ್ಣ ಶಾಸ್ತ್ರಿಗಳು ಸತ್ಯಪ್ರಮೋದರ ಒಂದು ಮಹಿಮೆಯನ್ನು ಹೇಳ್ತಾರೆ. ಹೀಗೆ ಇನ್ನು ಅವರ ಮೇಧಾಶಕ್ತಿ ಅಂದರೆ ನಮ್ಮ ಒಂದು ಮೇಧಾಶಕ್ತಿಯಿಂದಾಗಿ ಅವರನ್ನು ತಿಳಿಯೋದು ಸಾಧ್ಯವೇ ಇಲ್ಲ. ಇನ್ನು ಒಂದೇ ಮಹಿಮೆ ಆ ಮೇಧಾಶಕ್ತಿಯ ಬಗ್ಗೆ, ಅವರ ಒಂದು ಪಾಂಡಿತ್ಯದ ಬಗ್ಗೆ ಹೇಳ್ತೇನೆ. ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಿಮಿತ್ತ ಒಂದು ಗ್ರಾಮಕ್ಕೆ ಹೋದರು. ಅಲ್ಲಿ ದೊಡ್ಡ ಸಭಾ ನಡೀತಾ ಇದೆ. ಅಲ್ಲಿ ಅನೇಕ ಪುಸ್ತಕಗಳ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ತಂತ್ರಸಾರ ಸಂಗ್ರಹ ಅನ್ನುವ ಒಂದು ಪುಸ್ತಕದ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಅದು ಸ್ವಾಮಿಗಳಿಗೆ ಮುಂಚಿತವಾಗಿ ಯಾವ ವಿಷಯವನ್ನು ತಿಳಿಸಲೇ ಇರಲಿಲ್ಲ.
ಅವರು ಬಂದರು, ಪುಸ್ತಕದ ಬಿಡುಗಡೆಯನ್ನು ಮಾಡಿದರು. ಆಗ ಒಮ್ಮಿಂದೊಮ್ಮೆ ಅಲ್ಲಿರುವಂತಹ ವ್ಯಕ್ತಿಗಳು ಹೇಳಿದ್ರಂತೆ, ತಂತ್ರಸಾರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ರಿ ಅಂತ. ಆ ತಂತ್ರಸಾರ ಸಂಗ್ರಹ ಅಂತಂದರೆ ಅದು ಸುಲಭವಾದ ಗ್ರಂಥ ಅಲ್ಲ, ಶ್ರೀಮದಾಚಾರ್ಯರ ಗ್ರಂಥ. ಅದು ಅದರಲ್ಲಿ ಅನೇಕ ಭಗವಂತನ ರೂಪಗಳ ಚಿಂತನೆ ಇರ್ತದೆ. ಆ ಪ್ರತಿಮೆಯನ್ನು ಮಾಡಬೇಕು, ಭಗವಂತನ ಪ್ರತಿಮೆ ಹೇಗಿರಬೇಕು, ಅದರ ಆಕಾರ, ಅದರ ಮೂಗಿನ ಒಂದು ಸೆಂಟಿಮೀಟರ್ ಎಷ್ಟಿರಬೇಕು, ಡಯಾಮೀಟರ್ ಎಷ್ಟಿರಬೇಕು, ಕಣ್ಣು ಎಷ್ಟು ಸೈಜಲ್ಲಿರಬೇಕು, ಪ್ರತಿಯೊಂದು ವಿವರಣೆ ಕೊಡುವಂತಹ ಗ್ರಂಥ ತಂತ್ರಸಾರ ಸಂಗ್ರಹ. ಆ ತಂತ್ರಸಾರದ ಸಂಗ್ರಹ ಪುಸ್ತಕದ ಬಗ್ಗೆ ಏನೂ ಮೊದಲಿಗೆ ಸ್ವಾಮಿಗಳಿಗೆ ತಿಳಿಸೇ ಇರಲಿಲ್ಲ. ಇಂತಹ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೇವೆ, ಇದ್ರ ಬಗ್ಗೆ ನೀವು ಹೇಳಬೇಕು ಅಂತ ಮುಂಚಿತವಾಗಿ ಯಾವ ವಿಷಯವನ್ನು ಹೇಳೇ ಇರಲಿಲ್ಲ. ಆದರೂ ಕೂಡ ಆ ಕ್ಷಣದಲ್ಲೇ ಹೇಳಿದ್ರು. ಹೇಳಿದ ತಕ್ಷಣ ಸ್ವಾಮಿಗಳು ಆ ತಂತ್ರಸಾರ ಸಂಗ್ರಹದ ಬಗ್ಗೆ 5-6 ತಾಸುಗಳ ಬಗ್ಗೆ ಒಂದು ಪ್ರವಚನವನ್ನು ಮಾಡಿದ್ರಂತೆ. ನೋಡ್ರಿ ಆಶ್ಚರ್ಯ. ಅದರಲ್ಲಿ ಇರುವಂತಹ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ಕೂಡ ಅವರು ನೆನಪಿಟ್ಟುಕೊಂಡು ಪ್ರತಿಯೊಂದನ್ನು ಕೂಡ ಅವರು ಅಲ್ಲಿ ಹೇಳಿದ್ದಾರೆ. ಅಂತಹ ಅತ್ಯಂತ ಮೇಧಾಶಕ್ತಿ, ಅದನ್ನು ನಮ್ಮಿಂದ ತಿಳಿಯಲು ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಅವರ ಒಂದು ಜ್ಞಾನ ಸಮುದ್ರದಷ್ಟು ಜ್ಞಾನ, ಅದರಲ್ಲಿ ನಮಗೆ ಒಂದು ಡ್ರಾಪ್ ಆದರೂ ನಮಗೆ ಸಿಕ್ಕರೆ ನಮ್ಮ ಜನ್ಯ ಧನ್ಯವಾಗ್ತದೆ ಎಂಬುದಾಗಿ ನಾವು ಭಾವಿಸಬೇಕು. ಇನ್ನು ಅವರ ಒಂದು ಪಾಂಡಿತ್ಯ, ವಿದ್ವತ್ತು ಅದ್ರ ಬಗ್ಗೆ ತಿಳಿದಿದ್ದೇವೆ. ಇನ್ನು ಅವರ ಒಂದು ಅವರ ತಪಸ್ಸು ಹೇಗೆ ಇರ್ತದೆ ಅಂತಂದರೆ ಅನೇಕ ಉಪವಾಸಗಳನ್ನು ಮಾಡ್ತಾ ಇದ್ರು. ಅದರ ಜೊತೆಗೆ ಅವರ ತಪಸ್ಸು ಅಂತಂದರೆ ಕಾಷ್ಟ ಮೌನ ವ್ರತವನ್ನು ಆಚರಣೆ ಮಾಡಿದ್ದಾರೆ. 48 ದಿನಗಳ ಕಾಲ ಮೌನವಾಗಿ ಇದ್ದು ಅಲ್ಪ ಆಹಾರವನ್ನು ಸ್ವೀಕಾರವನ್ನು ಮಾಡ್ತಾ ಈ ಒಂದು ಎರಗೋಳದಲ್ಲಿ ಕಾಷ್ಟ ಮೌನ ವ್ರತವನ್ನು ಕೂಡ ಸ್ವಾಮಿಗಳು ಆಚರಣೆಯನ್ನು ಮಾಡಿದ್ದಾರೆ. ಇನ್ನು ಅವರ ತಪಸ್ಸು ಅಂತಂದರೆ ನೆನಪಾಗತ್ತೆ, ನಾವು ಗಯಾ ಕ್ಷೇತ್ರಕ್ಕೆ ಹೋಗಿರ್ತೇವೆ. ಅಲ್ಲಿ ಗಯಾ ಕ್ಷೇತ್ರದಲ್ಲಿ ಫಲ್ಗು ನದಿ ಇದೆ. ಫಲ್ಗು ನದಿ ಅಂದರೆ ಅದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಅಂತರ್ಗಾಮಿನಿ, ಕೆಳಗಿರ್ತದೆ, ಅದು ಕಾಣಿಸೋದಿಲ್ಲ. ಮೇಲೆಲ್ಲ ಮಣ್ಣು ಇದೆ. ಆ ಫಲ್ಗು ನದಿ, ಅಲ್ಲಿಗೆ ಸ್ವಾಮಿಗಳು ಆ ಗಯಾ ಕ್ಷೇತ್ರಕ್ಕೆ ದಿಗ್ವಿಜಯವನ್ನು ಮಾಡಿದ್ರಂತೆ. ಅಲ್ಲಿ ಹೋಗಿ ಬೆಳಿಗ್ಗೆ ಸ್ವಾಮಿಗಳು ತಪಸ್ಸಿಗೆ ಕೂತರಂತೆ. ಅವತ್ತೇನು ಅಂದರೆ ಏಕಾದಶಿ ಇತ್ತು. ಯಾರ ಮಂತ್ರಾಕ್ಷತೆ, ಪಾದಪೂಜೆ, ಜಂಜಾಟ ಇರೋದಿಲ್ಲ. ತಪಸ್ಸು ಮಾಡಬೇಕು ಅಂತಂದು ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನವನ್ನು ಮಾಡಿ ಆ ಫಲ್ಗು ನದಿಯ ಒಂದು ಮರಳಲ್ಲಿ ತಪಸ್ಸಿಗೆ ಕೂತಿದ್ದಾರೆ. 4 ಗಂಟೆ ಬೆಳಗಿನ ಜಾವು 4 ಗಂಟೆಗೆ ಕೂತಿದ್ದಾರೆ. 4 ಆಯಿತು, 5 ಆಯಿತು, 6 ಆಯಿತು. ಇನ್ನು ಆಮೇಲೆ ಬರ್ತಾ ಬಿಸಿಲು ಪ್ರಾರಂಭ ಆಯಿತು. 10 ಗಂಟೆ. ನಾರ್ಮಲ್ ಆಗಿ ಬಿಸಿಲು ನೆಲದ ಮೇಲೆ ಬಿದ್ದರೆ ಅಷ್ಟು ಬಿಸಿ ಆಗೋದಿಲ್ಲ ನೆಲ, ಆದರೆ ಮಣ್ಣಿನ ಮೇಲೆ ಬಿದ್ದರೆ ಎಷ್ಟು ಬಿಸಿ ಆಗತ್ತೆ ಮಣ್ಣು. ಅಂಥದ್ದು 12 ಗಂಟೆ ಆಯಿತು, 1 ಗಂಟೆ, 2 ಗಂಟೆ ಆಯಿತು. ಇನ್ನ ಸ್ವಾಮಿಗಳು ಹಾಗೆ ತಪಸ್ಸಿಗೆ ಆ ಮರಳಲ್ಲಿ ಕೂತಿದ್ದಾರೆ. ನೋಡ್ರಿ, ಅದು ಹೇಗೆ ಅಂತಂದ್ರೆ ನಾವೇನಾದ್ರೂ ಅಲ್ಲಿ ಹೋಗಿರ್ತೇವೆ, ಪಿಂಡ ಪ್ರದಾನ ಮಾಡ್ಲಿಕ್ಕೆ ಏನಾದ್ರೂ ಹೋಗಿರ್ತೇವೆ, ಪಿಂಡಗಳನ್ನು ಹಾಕಿ ಬರಬೇಕು ಅಂದ್ರೆ ಓಡ್ತಾ ಹೋಗ್ತೇವೆ ಆ ಬಿಸಿಲಲ್ಲಿ, ಹಾಕ್ಬಿಟ್ಟು ಓಡ್ತಾ ಬಂದ್ಬಿಡ್ತೇವೆ, ಅಷ್ಟು ಸುಡ್ತಾ ಇರ್ತದೆ. ಅಂತಹದ್ದು 2 ಗಂಟೆ ಸಂದರ್ಭದಲ್ಲಿಯೂ ಕೂಡ ಹಾಗೆ ತಪಸ್ಸನ್ನು ಮಾಡ್ತಿದ್ರೆ. ಬೆಳಗ್ಗೆ 4 ಗಂಟೆ ಕೂತ್ರ 2 ಗಂಟೆವರೆಗೂ ಕೂಡ ಆ ಮಣ್ಣಿನ ಬಿಸಿಯಲ್ಲಿ ಹಾಗೆ ಕೂತು ಅವರು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆಮೇಲೂ ಕೂಡ ತಪಸ್ಸನ್ನು ಮಾಡಬಹುದು, ಆದರೂ ಕೂಡ ಎಲ್ಲ ಜನರು ಪೂಜೆಗಾಗಿ ಕಾಯ್ತಾ ಇರ್ತಾರೆ, ಅವರಿಗೆ ತೀರ್ಥ ಸಿಗಬೇಕು ಅಂತಂದು ಆಗ ಸ್ವಾಮಿಗಳು ಎದ್ದು ಬಂದು ತಮ್ಮ ಪೂಜೆಯನ್ನು ಮುಂದುವರಿಸಿದ್ರು ಅಂತ ಕೇಳ್ತೇವೆ. ಅಷ್ಟು ತಪಸ್ಸನ್ನು ಮಾಡಿದ್ದಾರೆ ಸ್ವಾಮಿಗಳು. ಇನ್ನ ಅವರ ಒಂದು ವೈರಾಗ್ಯ, ಉತ್ತರಾದಿಮಠ ಸ್ವಾಮಿಗಳ ಒಂದು ಪರಂಪರೆಯನ್ನು ನೋಡಿದಾಗ ನಮಗೆ ಮೊಟ್ಟ ಮೊದಲೇ ಕಾಣಿಸುವುದು ವೈರಾಗ್ಯ. ಅದರಲ್ಲಿ ಸತ್ಯ ಪ್ರಮೋದ ತೀರ್ಥರನ್ನು ಸ್ವೀಕಾರ ಮಾಡಿದಾಗಂತೂ ಅವರ ವೈರಾಗ್ಯ ಹೇಗೆ ಅಂತಂದರೆ, ಎಷ್ಟು ವೈರಾಗ್ಯ ಅಂತಂದರೆ ಆಹಾರದ ವಿಷಯದಲ್ಲಿ ಮಾತ್ರ ಅತ್ಯಂತ ವೈರಾಗ್ಯ. ಹೇಳ್ತಾ ಇದ್ರು ಅವ್ರು ಹೇಗೆ ಊಟ ಮಾಡ್ತಾ ಇದ್ರು, ಎಷ್ಟು ತುತ್ತುಗಳನ್ನು ಊಟ ಮಾಡ್ತಾ ಇದ್ರು ಅಂತಂದ್ರೆ, ಒಂದೇ ಒಂದು ಹೇಳ್ಬಿಡ್ತೇನೆ. ಅವರು ಊಟಕ್ಕೆ ಕೊಡುವಾಗ ನಾವೆಲ್ಲ ಅಕ್ಷಂತೆ ಹಚ್ಕೊಳ್ತೇವೆ, ಹಾಗೆ ಅಕ್ಷಂತೆ ಹಚ್ಚಿಕೊಂಡು ಅವರ ಊಟ ಯಾವಾಗ ಮುಗಿತಿತ್ತು ಅಂದ್ರೆ ಹಣಿಗೆ ಹಚ್ಕೊಂಡಿರುವಂತ ಅಕ್ಷಂತೆ ಒಣಗುತ್ತಾ ಇರಲಿಲ್ಲ ಅಂತೆ, ಇನ್ನ ಹಸೆ ಇರ್ತಿತ್ತು, ಅಷ್ಟರಲ್ಲಿ ಊಟ ಮುಗಿದಿತ್ತಂತೆ ಅವ್ರದ್ದು. ಅಂದ್ರೆ ಎಷ್ಟು ಅಲ್ಪ ಆಹಾರವನ್ನು ಸ್ವೀಕಾರವನ್ನು ಮಾಡ್ತಾರೆ. ನಮ್ಮ ಹಣೆ ಬಾರ ಹೇಗಿರುತ್ತೆ ಅಂದ್ರೆ, ನಾವು ಒದ್ದಿ ಪಂಚ ಉಟ್ಕೊಂಡಿರ್ತೇವೆ, ಅದು ಒಣಗಿ ಹೋಗಿರ್ತದೆ, ಇನ್ನ ಊಟ ಮಾಡ್ತಾ ಇರ್ತೇವೆ ನಾವು. ಆದರೆ ಅವರು ಹಚ್ಚಿಕೊಂಡಿರುವಂಥ ಅಕ್ಷಂತೆ ಕೂಡ ಒಣಗಿತಾ ಇರಲಿಲ್ಲ. ಅಷ್ಟು ಅಲ್ಪವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು, ಎದ್ದು ಬಂದುಬಿಡಬೇಕು. ನಾವು ಈಗ ವಿರಾಜಮಾನರಾಗಿರುವಂತಹ ನಮ್ಮ ಸತ್ಯಾತ್ಮ ತೀರ್ಥರಲ್ಲೂ ಅದನ್ನು ನಾವು ಕಾಣ್ತೇವೆ. ಅವರು ಯಾವಾಗ ಭಿಕ್ಷೆ ಮಾಡಿರ್ತಾರೆ ಎಲ್ಲ ನೋಡಿರ್ತೇವೆ. ಅವರ ಭಿಕ್ಷೆ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಊಟಕ್ಕೆ ಕೂತಿರ್ತೀವೋ ಇಲ್ಲ, ಅಲ್ಲಿ ನಮಗೆ ಬಡಿಸುವುದಕ್ಕಾಗಿ ಬಂದುಬಿಟ್ಟಿರ್ತಾರೆ ಸ್ವಾಮಿಗಳು. ಯಾವಾಗ ಊಟ ಮಾಡ್ತಾರೋ ಏನು ಗೊತ್ತೇ ಆಗೋದಿಲ್ಲ ಅವರ ಭಿಕ್ಷೆ. ಹಾಗೆ ಈ ಒಂದು ಸತ್ಯಾತ್ಮ ತೀರ್ಥರನ್ನು ನೋಡಿದಾಗ ಸತ್ಯ ಪ್ರಮೋದ ತೀರ್ಥರ ಒಂದು ಮಹಿಮೆಯನ್ನು ನಾವು ತಿಳಿಯೋದಕ್ಕೆ ಸಾಧ್ಯವಾಗ್ತದೆ. ಯಾಕೆಂದ್ರೆ ಒಂದು ಮಾತಿದೆ,
ಛಾತ್ರೇಣ ಉಪಾಧ್ಯಾಯ ಮದ್ರಾಕ್ಷೀತ್ ಅಂತ. ನಾವು ಗುರುಗಳನ್ನು ಹೇಗೆ ಕಾಣಬೇಕು ಅಂದರೆ ಶಿಷ್ಯರನ್ನು ನೋಡಿದಾಗ ಆ ಗುರುಗಳನ್ನು ನಾವು ತಿಳಿಯೋದಕ್ಕಾಗಿ ಆಗ್ತದೆ ಅಂತ. ಹಾಗೆ ನಾವೆಲ್ಲರೂ ಸತ್ಯಪ್ರಮೋದ ತೀರ್ಥರನ್ನು ನೋಡಲಿಲ್ಲ, ಅವರು ಹೇಗೆ ಮಹಿಮೆಗಳನ್ನು ತೋರಿಸಿದ್ದಾರೆ ಅಂತ ಗೊತ್ತಿಲ್ಲ ಅಂತ ನಾವು ದುಃಖ ಪಡೋದು ಬೇಡ. ಸತ್ಯಾತ್ಮ ತೀರ್ಥರನ್ನು ನಾವು ನೋಡ್ತಾ ಇದ್ದೇವೆಲ್ಲ, ಅವರ ಮೂಲಕವಾಗಿ ಸತ್ಯಪ್ರಮೋದ ತೀರ್ಥರ ಒಂದು ಮಹಿಮೆಗಳನ್ನು ನಾವು ಕಾಣಬಹುದು. ಅಷ್ಟು ಒಂದು ಆಹಾರದಲ್ಲಿ ಅಷ್ಟು ನಿಷ್ಠೆ, ಅಷ್ಟು ಅಲ್ಪ ಆಹಾರವನ್ನು ಸ್ವೀಕಾರವನ್ನು ಮಾಡಿ ವೈರಾಗ್ಯದಿಂದಾಗಿ ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ ಸತ್ಯಪ್ರಮೋದ ತೀರ್ಥರು. ಮತ್ತು ಇನ್ನು ಒಂದ್ಸಲ ಹೀಗೆ ಬದ್ರಿಗೆ ದಿಗ್ವಿಜಯವನ್ನು ಮಾಡಿದ್ರಂತೆ. ಆ ಬದರಿ ಕ್ಷೇತ್ರದಲ್ಲಿ ಹೋಗಬೇಕು ಅಂದರೆ ತುಂಬ ಚಳಿ, ಅಷ್ಟು ಚಳಿಯಲ್ಲಿ ಶಿಷ್ಯರಿಗೆಲ್ಲ ತುಂಬ ಕಷ್ಟ ಆಗ್ತದೆ ಅಂತಂದು ಸುಮಾರಾಗಿ ಒಂದು 50-60 ಜನ ಶಿಷ್ಯ ಸಮೂಹ ಆ ಪರಿವಾರ ಆಗಾದಾಗ ಎಲ್ಲರನ್ನು ಕರ್ಕೊಂಡು ಹೋಗೋದು ತುಂಬ ತೊಂದರೆ ಆಗತ್ತೆ, ಶಿಷ್ಯರಿಗೆ ತುಂಬ ಕಷ್ಟ ಆಗತ್ತೆ ಅಂತಂದು ಸುಮಾರಾಗಿ ಒಂದು 48-50 ಜನ ಶಿಷ್ಯರನ್ನು ಆ ಒಂದು ಕೆಳಗೆ ಹರಿದ್ವಾರಲ್ಲಿನೇ ಅವರನ್ನು ಇರಿಸಿ ಕೇವಲ ಒಂದು 10 ಜನ ಎಷ್ಟು ಪೂಜೆಗೆ ಎಷ್ಟೆಷ್ಟು ಜನ ಬೇಕೋ ಅಷ್ಟನ್ನು ಮಾತ್ರ ಕರ್ಕೊಂಡು ಹೋಗಿ ಆ ಬದರಿಯಲ್ಲಿ ಹೋಗಿದ್ರಂತೆ. ಬದರಿ ಕ್ಷೇತ್ರದಲ್ಲಿ ಹೋಗಿ 7 ದಿನ ಅಲ್ಲೇ ವಾಸವನ್ನು ಮಾಡಿದ್ದಾರೆ ಸತ್ಯಪ್ರಮೋದ ತೀರ್ಥರು. ಅಲ್ಲಿ ವಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ತುಂಬ ಚಳಿ. ಆ ಚಳಿಯಲ್ಲಿ ಇನ್ನ ಸ್ಪೆಷಲ್ ಏನು ಅಂತಂದ್ರೆ ಅಲ್ಲಿ ಅಲಕನಂದ ಸ್ನಾನ ಮಾಡಬೇಕು. ಹೊರಗಡೆಗಿಂತ ಚಳಿಗಿಂತ ನದಿಯಲ್ಲಿ ಪ್ರವೇಶ ಮಾಡಿದಾಗ ಮಾತ್ರ ಇನ್ನೂ ಚಳಿ ಇರುತ್ತೆ. ಹೇಗೆ ನಾವು ಮಾಡ್ತೇವೆ ಅಂದರೆ ಸ್ನಾನ, ಅಲ್ಲಿ ಅದೊಂದು ಬಿಸಿ ನೀರಿನ ಕುಂಡ ಇದೆ, ಆ ನೀರನ್ನು ಯಾರೊಬ್ಬರು ಬಕೆಟಲ್ಲಿ ತಂದು ಹಿಡ್ಕೋಬೇಕು, ನಾವು ಆ ಅಲಕನಂದದಲ್ಲಿ ಮುಳುಗಬೇಕು, ಎತ್ತಿ ಹೋಗಿಲ್ಲ ಬಿಸಿ ನೀರನ್ನು ನಮ್ಮ ತಲೆ ಮೇಲೆ ಹಾಕಬೇಕು. ಅಷ್ಟು ತಂಪು ನೀರಿರುತ್ತವೆ ಅಲ್ಲಿ ಸತ್ಯಪ್ರಮೋದ ತೀರ್ಥರ ಸ್ನಾನ ಮಾಡಬೇಕು. 7 ದಿನ ಸ್ನಾನ ಮಾಡಿದ್ದಾರೆ. 7 ದಿನ ಸ್ನಾನ ಮಾಡೋದು ದೊಡ್ಡದು ಆಯಿತು. ಅದಕ್ಕಿಂತ ದೊಡ್ಡ ವಿಷಯ ಏನು ಅಂತಂದರೆ ಆ ಸುಮಾರಾಗಿ 48-50 ಜನ ಶಿಷ್ಯರನ್ನು ಕೆಳಗೆ ಬಿಟ್ಟು ಬಂದಿದ್ರಂತೆ. ಸ್ವಾಮಿಗಳಿಗೆ ಅನಿಸಿತು, ಪಾಪ ಅವರು ಮೇಲಕ್ಕೆ ಬರ್ತಿದ್ರು, ನಾನು ಹೇಳಿದಕ್ಕೆ ನನ್ನ ಮಾತಿನ ಮೇಲೆ ಗೌರವ ಕೊಟ್ಟು ಅಲ್ಲಿ ಇದ್ದಾರೆ, ಆದರೆ ಅವ್ರಿಗೂ ಅಲಕನಂದ ಸ್ನಾನ ಮಾಡಿದ್ದು ಪುಣ್ಯ ಬರಬೇಕಲ್ಲ ಅಂತ ಅವರೆಲ್ಲರಕ್ಕೋಸ್ಕರ ಅವ್ರು 50 ಸಲ ಮುಳುಗು ಹಾಕಿದ್ರಂತೆ ಸತ್ಯಪ್ರಮೋದ ತೀರ್ಥರು. ಅರ್ಥ ಮಾಡ್ಕೊಳ್ರಿ, 1 ದಿನ ಅಲ್ಲ 2 ದಿನ ಅಲ್ಲ 7 ದಿನಗಳ ಕಾಲ ಆ ಎಲ್ಲರ ಶಿಷ್ಯರಕ್ಕೋಸ್ಕರ 48-50 ಸಲ ಅವರು ಮುಳುಗು ಹಾಕಿ ಸ್ನಾನವನ್ನು ಮಾಡಿ ಬಂದಿದ್ದಾರೆ ಸತ್ಯಪ್ರಮೋದ ತೀರ್ಥರು. ಇಷ್ಟು ಅಂದರೆ ಶಿಷ್ಯರ ಮೇಲೆ ಇರುವಂತಹ ಒಂದು ಕಾರುಣ್ಯ ಸ್ವಾಮಿಗಳರದು. ಹಾಗೆ ಮಾಡುವುದರಿಂದ ಏನಾಯಿತು ಅದರ ಫಲ ಅಂತಂದರೆ, ನಾವು ಒಂದು ಸಂದರ್ಭದಲ್ಲಿ ಕೇಳಿದ್ದೇವೆ, ಆ ಸ್ವಾಮಿಗಳರ ಸಾಕ್ಷಾತ್ ಶಿಷ್ಯರು ಕೇಡ ಕೃಷ್ಣಾಚಾರ್ಯರು ಅವರು ಈ ಮಾತನ್ನು ಹೇಳಿದರು ನಮಗೆ. ಏನು ಅಂತಂದರೆ, ಇಷ್ಟು ಅವರ ಸ್ನಾನ, ಅವರ ತಪಸ್ಸು, ಅವರ ಒಂದು ಶರೀರದಲ್ಲಿರುವಂತಹ ಒಂದು ಲಾವಣ್ಯ ಅದೆಲ್ಲವನ್ನು ನೋಡಿ ಅಲ್ಲಿರುವಂತಹ ಬದರಿ ಕ್ಷೇತ್ರದ ಅರ್ಚಕರು ಅವರು ಹೇಳಿದ್ರಂತೆ, ನೀವು ಬಂದಿದ್ದೀರಲ್ಲ, ನೀವೇ 7 ದಿನ ಪೂಜೆ ಮಾಡ್ರಿ, ನಾವು ಬಗ್ಲಿಗೆ ನಿಂದಿರ್ತೇವೆ ಅಂತ ಹೇಳಿದ್ರಂತೆ. ಸಾಕ್ಷಾತ್ತಾಗಿ ಬದ್ರಿ ನಾರಾಯಣನನ್ನು ಮುಟ್ಟಿ ಪೂಜೆಯನ್ನು ಮಾಡಿದ್ದಾರೆ ಸತ್ಯಪ್ರಮೋದ ತೀರ್ಥರು. ಅಂದರೆ ನೋಡ್ರಿ, ಭಗವಂತನ ಅನುಗ್ರಹ ಅದು ಸ್ವಾಮಿಗಳ ಮೇಲೆ ಎಷ್ಟು ಇದೆ ಅಂತಂದ್ರೆ, ಸಾಕ್ಷಾತ್ ಮೂಲ ವಿರಾಟ್ ಬದ್ರಿನಾರಾಯಣನನ್ನು ಸ್ಪರ್ಶ ಮಾಡುವಂತಹ ಒಂದು ಭಾಗ್ಯವನ್ನು ಭಗವಂತನೇ ಗುರುಗಳಿಗಾಗಿ ಕೊಟ್ಟಿದ್ದಾನೆ. ಅಷ್ಟು ತಪಸ್ಸು ಸ್ವಾಮಿಗಳದ್ದು. ಇಷ್ಟು ಅನೇಕ ವಿಷಯಗಳಿವೆ, ಹೇಳ್ತಾ ಹೋದರೆ ಸಮಯ ಇಲ್ಲ, ನಮ್ಮ ಸಮಯ ಮುಗಿಯುತ್ತೆ ಹೊರತು ಅವರ ಮಹಿಮೆಗಳು ಮುಗಿಯೋದಿಲ್ಲ. ಆದ್ದರಿಂದಾಗಿ ಇನ್ನು 1-2 ಪವಾಡಗಳನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಅವರ ಪವಾಡಗಳು ಅದು ಅನೇಕ ಜನರು ಅನುಭವಿಸಿದ್ದಾರೆ ಅವರ ಪವಾಡಗಳನ್ನು. ಒಂದು ಸಂದರ್ಭದಲ್ಲಿ ಈ ಕುಸ್ಮೂರ್ತಿ ಗ್ರಾಮಕ್ಕೆ ಹೋಗಿದ್ದರು. ಆ ಕೃಷ್ಣ ದ್ವೈಪಾಯನ ತೀರ್ಥರ ಒಂದು ಆರಾಧನೆ ನಿಮಿತ್ತ ಸ್ವಾಮಿಗಳಲ್ಲಿ ಹೋಗಿದ್ರಂತೆ. ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಸತ್ಯಪ್ರಮೋದ ತೀರ್ಥರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆಗ ಯಾರೋ ಇಬ್ಬರು ದಂಪತಿಗಳು ತುಂಬ ಅಳ್ತಾ ಇದ್ದಾರೆ. ಯಾಕೆ ಅಳ್ತಾ ಇದ್ದಾರೆ ಅಂತ, ನಮ್ಮ ಮಗು ಕಾಣಿಸ್ತಾ ಇಲ್ಲ, ಎಲ್ಲೋ ಹೋಗಿದ್ದಾನೆ ನಮ್ಮ ಮಗು ಅಂತ ಹೇಳಿದ್ರಂತೆ. ಹುಡುಕ್ತಾ ಇದ್ದಾರೆ ಇಲ್ಲಿಯೂ ಸಿಗ್ತಾ ಇಲ್ಲ. ಆಗ ಸ್ವಾಮಿಗಳಿಗೆ ವಿಷಯ ಗೊತ್ತಾಯಿತು, ಹೀಗೆ ಮಗು ಕಾಣಿಸ್ತಾ ಇಲ್ಲ ಅಂತಂದರೆ ಸ್ವಾಮಿಗಳು ಒಂದು ದಿಕ್ಕನ್ನು ಹೇಳಿದ್ರಂತೆ, ಇಲ್ಲಿ ಹೋಗ್ರಿ ಸಿಗ್ತಾನೆ ಅಂತ ಹೇಳಿದ್ರಂತೆ. ಇನ್ನು ಆ ಸ್ವಾಮಿಗಳ ಮಾತಿನಂತೆ ಆ ದಂಪತಿಗಳು ಹೋದ್ರು. ಮಗು ಏನೋ ಸಿಕ್ಕಿದ್ದಾನೆ, ಆದರೆ ಆ ಮಗುವಿನ ಶರೀರದಲ್ಲಿ ಯಾವ ಪ್ರಾಣವೇ ಇಲ್ಲ, ನಿಶ್ಚೇಷ್ಟವಾಗಿ ಬಿದ್ದಿದೆ ಮಗುವಲ್ಲಿ. ಆ ಯಾವುದೋ ಗಿಡಗಳ ಮಧ್ಯದಲ್ಲಿ ಮಗು ಬಿದ್ದುಬಿಟ್ಟಿದೆ. ಮಗು ಮಾತಾಡ್ತಾ ಇಲ್ಲ, ನಿಜವಾಗಿ ಹೇಳಬೇಕಂದ್ರೆ ಪ್ರಾಣವೇ ಹೋಗಿದೆ ಮಗುವುದು. ಆ ಮಗುವನ್ನು ತೆಗೆದುಕೊಂಡು ಬಂದ್ರಂತೆ, ಸ್ವಾಮಿಗಳ ಮುಂದೆ ನಿಲ್ಲಿಸಿದ್ರಂತೆ, ಅಲ್ಲಿ ಮಲಗಿಸಿದ್ರು ಕೆಳಗಡಿ. ಹೇಳಿದ್ರು, ಸ್ವಾಮಿಗಳೇ ನೀವು ಹೇಳಿದಾಗೆ ಹೋಗಿವಿ, ಮಗು ಸಿಕ್ಕಿದ್ದಾನೆ, ಆದರೆ ಮಗುವಿನ ಶರೀರದಲ್ಲಿ ಪ್ರಾಣವೇ ಇಲ್ಲ ಅಂತ ಹೇಳಿದ್ರಂತೆ. ಸ್ವಾಮಿಗಳು ಹೇಳಿದ್ರಂತೆ, ಒಂದು ರೂಮಲ್ಲಿ ಕರ್ಕೊಂಡು ಬರ್ರಿ ಅಂತ ಒಂದು ರೂಮಲ್ಲಿ ಮಲಗಿಸಿದ್ರಂತೆ. ಸ್ವಾಮಿಗಳು ಏನು ಮಾಡಿದ್ರೋ ಗೊತ್ತಿಲ್ಲ, ಬಾಗಿಲು ಹಾಕ್ಕೊಂಡ್ರಂತೆ. ಆಮೇಲೆ ಬಾಗಿಲು ತೆಗೆದು ಹೊರಗೆ ಬಂದ ತಕ್ಷಣ ಆ ಮಗು ಅಳ್ಳಿಕ್ಕೆ ಪ್ರಾರಂಭ ಮಾಡಿತಂತೆ ಜೋರಾಗಿ.
ಅಂದರೆ ಪ್ರಾಣವನ್ನೇ ಕೊಟ್ಟಿದ್ದಾರೆ ಸ್ವಾಮಿಗಳು. ಅವರ ತಪಸ್ಸು, ಅವರು ಏನು ಮಾಡಿದ್ರೋ, ಯಾವ ಮಂತ್ರವನ್ನು ಜಪ ಮಾಡಿ ಈ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ್ರೋ ಗೊತ್ತಿಲ್ಲ, ಆ ಸತ್ತು ಬಿದ್ದಿರುವಂತಹ ಮಗುವೇ ಎದ್ದು ಬಂತು ಅಂತ ಹೇಳ್ತಾರೆ. ಅಷ್ಟು ಪವಾಡಗಳು ಸತ್ಯಪ್ರಮೋದ ತೀರ್ಥರು ಇವೆ. ಇನ್ನು ಅವರಿಗೆ ಒಂದು ಹೆಸರು ಏನು ಅಂತಂದರೆ ಈ ಮಳಿ ಸ್ವಾಮಿಗಳು ಅಂತ. ಎಲ್ಲಿ ಹೋದ್ರಲ್ಲಿ ಮಳಿ ಬೀಳ್ತಾ ಇತ್ತು ಅಂತ. ಹಾಗೆ ಆ ಮಳಿ ಸ್ವಾಮಿಗಳಂತೆ ಅವರು ಪ್ರಸಿದ್ಧರಾಗಿಬಿಟ್ಟಿದ್ದಾರೆ. ಒಂದು ಸಲ ಸತ್ತಿ ಗ್ರಾಮಕ್ಕೆ ಹೋಗಿದ್ರು. ಅಲ್ಲಿ ಏನು ಅಂತಂದರೆ ಮಳಿ ಇಲ್ಲಾರದೆ ತುಂಬ ಬರಗಾಲ ಬಂದುಬಿಟ್ಟಿತ್ತು. ಅವರೆಲ್ಲರೂ ಕೂಡ ಸ್ವಾಮಿಗಳ ಹತ್ರ ಪ್ರಾರ್ಥನಾ ಮಾಡ್ಕೊಳ್ಳಿಕ್ಕೆ ಹೋಗಬೇಕು. ಸ್ವಾಮಿ ನೀವು ನಮ್ಮ ಸತ್ತಿ ಗ್ರಾಮಕ್ಕೆ ಬರಬೇಕು ಅಂತ ಕೇಳಿದ್ರಂತೆ. ಅವರು ಯಾವ ವಿಷಯವನ್ನು ಹೇಳಿರಲಿಲ್ಲ. ಮಳಿ ಆಗ್ತಾ ಇಲ್ಲ, ಅದಕ್ಕಾಗಿ ನೀವು ಬಂದು ಅನುಗ್ರಹ ಮಾಡಬೇಕು ಅಂತ ಯಾವ ವಿಷಯವನ್ನು ಹೇಳಿಲ್ಲ. ಆದರೂ ಸ್ವಾಮಿಗಳು ಹೋದ್ರಂತೆ, ಸತ್ತಿ ಗ್ರಾಮಕ್ಕೆ ಹೋದರು. ಅಲ್ಲಿ ರಾಮದೇವರ ಪೂಜೆಯನ್ನು ಮಾಡಿದರು, ಮಂಗಳಾರತಿ ಮಾಡಿದರು. ಮುಗಿಸಿದ್ರೋ ಇಲ್ಲೋ ಎಷ್ಟು ಜೋರಾಗಿ ಮಳಿ ಆಗ್ಬಿಡ್ತಂತೆ. ಎಲ್ಲ ಭಕ್ತರಿಗೆ ತುಂಬ ಸಂತೋಷ. ಆ ಮಳೆಯಿಂದಾಗಿ ತಮ್ಮ ಕಣ್ಣಿನಲ್ಲೇನೆ ಒಂದು ಮಳೆ ಶುರುವಾಯಿತು. ಆನಂದ ಬಾಷ್ಪಗಳು ಬಂದಿವೆ. ಎಲ್ಲರಿಗೂ ತುಂಬ ಖುಷಿ ಆಯಿತು. ಆದ್ದರಿಂದಾಗಿ ಅವತ್ತಿನಿಂದ ಅವರಿಗೆ ಮಳೆ ಸ್ವಾಮಿಗಳು ಅಂತಲೇ ಒಂದು ಪ್ರಸಿದ್ಧಿ. ನನಗೂ ಇದನ್ನು ಅನುಭವಕ್ಕೆ ಬಂದಿದೆ. ಹೇಗೆ ಅಂತಂದರೆ, ನಾವು ಒಂದು ಸಲ ಬೆಂಗಳೂರಿಗೆ ಹೋಗಿದ್ದೇವೆ. ಅಲ್ಲಿ ಸತ್ಯಪ್ರಮೋದ ತೀರ್ಥರ ಜನ್ಮಶತಮಾನೋತ್ಸವ ನಡೀತಾ ಇತ್ತು. ಅವರು ಅವತಾರ ಮಾಡಿ 100 ವರ್ಷಗಳಾಗಿದೆ ಅಂತಂದು ಜನ್ಮಶತಮಾನೋತ್ಸವವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಎಲ್ಲ ಅನೇಕ ಜನರು ಪ್ರವಚನಗಳನ್ನು ಹೇಳ್ತಾ ಇದ್ದಾರೆ, ಅನೇಕ ವಿದ್ವಾಂಸರವರ ಮಹಿಮೆಗಳನ್ನು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನಂದ್ರೆ ದೊಡ್ಡ ಸ್ಕ್ರೀನ್ ಹಾಕಿದ್ರು. ಸ್ಕ್ರೀನಲ್ಲಿ ಸತ್ಯಪ್ರಮೋದ ತೀರ್ಥರು ಹೇಳಿರುವಂತಹ ಪ್ರವಚನದ ಒಂದು ವಿಡಿಯೋ ಕ್ಲಿಪ್ ಇತ್ತು. ಒಂದು ಸುಮಾರು 8-9 ನಿಮಿಷಗಳ ಕಾಲ ವಿಡಿಯೋ ಕ್ಲಿಪ್. ಅದನ್ನು ಅಲ್ಲಿ ಸ್ಕ್ರೀನಲ್ಲಿ ಹಾಕಿದ್ದಾರೆ. ಅಷ್ಟು ದನ ತುಂಬ ಬಿಸಿಲಿದೆ, ಯಾವ ಮಳೆಯ ಸೂಚನೆಯೇ ಇಲ್ಲ ಅಲ್ಲಿ ಆ ಬೆಂಗಳೂರು ಪ್ರಾಂತದಲ್ಲಿ. ಆ ಸ್ವಾಮಿಗಳ ಪ್ರವಚನವನ್ನು ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಅಲ್ಲಿ ವಿಡಿಯೋದಲ್ಲಿ ಬರ್ತಾ ಇದೆ. ಯಾವಾಗ ಶುರುವಾಯಿತು ಆಗ ಮಳೆ ಶುರುವಾಯಿತು. ಆ ಸ್ವಾಮಿಗಳ ಪ್ರವಚನ ಹೇಳಬೇಕು, ಮಳೆ ಶುರುವಾಯಿತು. 9 ನಿಮಿಷಗಳ ಕಾಲ ಪ್ರವಚನ ಮುಗೀತೋ ಇಲ್ಲ, ಮಳೆ ನಿಂತು ಬಿಡ್ತು. ಹೀಗೆ ಕರೆಕ್ಟ್ ಅವರ ಪ್ರವಚನ ಶುರುವಾಗಬೇಕು, ಮುಗಿಬೇಕು, ಅಷ್ಟರಲ್ಲೇನೆ ಮಳೆ ಬಿತ್ತು ಹೋಯಿತು. ಅಂದರೆ ಇನ್ನೊಮ್ಮೆ ಗೊತ್ತಾಯಿತು ಅವರು ಮಲೆಯ ಸ್ವಾಮಿಗಳು ಅಂತಂದು. ಇನ್ನೊಮ್ಮೆ ನಮಗೆ ಸಾಕ್ಷಾತ್ತಾಗಿ ನನಗೆ ಅನುಭವಕ್ಕೆ ಬಂದಿದೆ. ಹಾಗೆ ಸ್ವಾಮಿಗಳರ ಅನೇಕ ಮಹಿಮೆಗಳಿವೆ. ಇನ್ನು ಇಷ್ಟೆಲ್ಲ ಆಯಿತು. ಇನ್ನು ನಮ್ಮ ಅನುಭವಕ್ಕೆ ನಮ್ಮ ಸ್ವಾಮಿಗಳು ನಮ್ಮ ಮೇಲೆ ಅನುಗ್ರಹ ಮಾಡಿರುವಂತಹ ವಿಷಯ ಯಾವುದು ಅಂತಂದರೆ, ನಮ್ಮ ಸುಧಾಮಂಗಳದ ಸಂದರ್ಭದಲ್ಲಿ ನಮ್ಮ ಆಚಾರ್ಯರು ಬಹಳ ಸಲ ಹೇಳಿದರು, ನಮ್ಮ ಸುಧಾಮಂಗಳದ ಡೇಟ್ ಫಿಕ್ಸ್ ಆಗಿದೆ, ಇನ್ನು 3-4 ತಿಂಗಳುಗಳಿವೆ. ಆಗ ನಮ್ಮ ಆಚಾರ್ಯರು ಒಂದೇ ಮಾತು ಹೇಳಿದರು, ನೀವು ಏನು ಭಯಪಡುವ ಅವಶ್ಯಕತೆ ಇಲ್ಲ, ನೀವು ನಿಮ್ಮ ಅಧ್ಯಯನವನ್ನು ಮಾಡಿರಿ, ಅದರ ಜೊತೆಗೆ ಆಚಾರ್ಯರ ಸ್ಮರಣೆ, ಸತ್ಯಾತ್ಮ ತೀರ್ಥರ ಸ್ಮರಣೆ, ವಿಶೇಷವಾಗಿ ಸತ್ಯಪ್ರಮೋದ ತೀರ್ಥರ ಒಂದು ಸ್ಮರಣೆಯನ್ನು ಮಾಡ್ರಿ ಅಂತ ಹೇಳಿದರು. ಸತ್ಯಪ್ರಮೋದ ತೀರ್ಥರ ಶ್ಲೋಕವನ್ನು, ಚರ್ಮ ಶ್ಲೋಕವನ್ನು ಪ್ರತಿನಿತ್ಯವೂ 108 ಸಲ ನೀವು ಪಾರಾಯಣ ಮಾಡಬೇಕು, ಅದೇ ನಿಮಗೆ ತಾರಕ ಅಂತ ಹೇಳಿದರು. ಆಚಾರ್ಯರು ಹೇಳಿದಂತೆ ಅದೇ ರೀತಿಯಾಗಿ ಸತ್ಯಪ್ರಮೋದ ತೀರ್ಥರ ಶ್ಲೋಕವನ್ನು ಪಾರಾಯಣವನ್ನು ಮಾಡಿದ್ದೇವೆ. ಎಲ್ಲ ಆಯಿತು. ಇನ್ನು ಅವತ್ತಿನ ದಿನ ಮಧ್ಯಾಹ್ನ 1 ಗಂಟೆಗೆ ಪರೀಕ್ಷೆ. ಮೊಟ್ಟ ಮೊದಲಿಗೆ ನಂದೇ ಪರೀಕ್ಷೆ ಇದೆ, ಸಮಗ್ರ ಶ್ರೀಮನ್ಯಾಯ ಸುಧಾ ಪರೀಕ್ಷೆ. ಹೇಗೆ ಅಂತಂದರೆ, ನಮ್ಮ ಭಾಗ್ಯನಗರದಲ್ಲಿ ಸುಧಾಮಂಗಳ ಆಗಿ ಸುಮಾರು 12 ವರ್ಷಗಳ ಕಾಲ ಆಗಿದೆ. 2013 ಮಂಗಳ ಆಯಿತು. ಅನಂತರ 2024 ನಮ್ಮ ಮಂಗಳ. ಅದರಲ್ಲಿ ಓಪನರ್ ನಾನು, ಮತ್ತೆ ಫಸ್ಟ್ ಬ್ಯಾಟ್ಸ್ಮನ್ ನಾನು ಕೊಡಬೇಕು. ತುಂಬ ಭಯ, ಹೇಗೆ ಪರೀಕ್ಷಾ ಕೊಡಬೇಕು. ಸಮಗ್ರ ಶ್ರೀಮನ್ಯಾಯ ಸುಧಾ ಸ್ವಾಮಿಗಳು ಕರೆದ್ರು, ಹೇಳಿದರು, ನೀನೇನು ಚಿಂತೆ ಪಡಬೇಡ, ಸತ್ಯಾಭಿಜ್ಞಕರಾಬ್ಜೋತ್ತಾನ್ 50 ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ಓಮಿನ್ಯಾಯ ಸುಧಾರತ. ಈ ಶ್ಲೋಕವನ್ನು ಪಾರಾಯಣವನ್ನು ಮಾಡಿ ಅಲ್ಲಿ ಕೂಡು ಅಂತ ಹೇಳಿದರು. ಆ ಸ್ವಾಮಿಗಳ ಮಾತಿನಂತೆ ಆ ಒಂದು ಶ್ಲೋಕದ ಪಾರಾಯಣವನ್ನು ಮಾಡಿ ಆ ಸತ್ಯಪ್ರಮೋದ ತೀರ್ಥರ ಮಂತ್ರಾಕ್ಷತೆಯನ್ನು ಹೀಗೆ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದೇನೆ. ಆ ಒಂದು ಸ್ವಾಮಿಗಳ ಅನುಗ್ರಹದಿಂದಾಗಿ ಅದೇನೋ ಪರೀಕ್ಷೆ ಕೊಟ್ಟಿದ್ದೇನೋ 8-9 ತಾಸುಗಳ ಕಾಲ ಆ ಒಂದು ಸತ್ಯಪ್ರಮೋದ ತೀರ್ಥರ ಅನುಗ್ರಹದಿಂದಾಗಿಯೇ ಆ ಸಮಗ್ರ ಶ್ರೀಮನ್ಯಾಯ ಸುಧಾಮಂಗಳ ಮಹೋತ್ಸವ ಆಯಿತು. ಅಷ್ಟು ಅನುಗ್ರಹವನ್ನು ಮಾಡಿದ್ದಾರೆ ಸತ್ಯಪ್ರಮೋದ ತೀರ್ಥರು. ಎಷ್ಟು ಶಿಷ್ಯರಲ್ಲಿ ವಾತ್ಸಲ್ಯ ಅಂದರೆ, ನಾವು ಸ್ವಾಮಿಗಳ ಪರಂಪರೆಯ ಶಿಷ್ಯರೇ, ಸಾಕ್ಷಾತ್ ಶಿಷ್ಯರಾಗದೇ ಇದ್ರೂ ಪರಂಪರೆಯ ನಾವು ಸ್ವಾಮಿಗಳ ಶಿಷ್ಯರೇ. ಅವರ ಅನುಗ್ರಹ, ಅವರ ಕಾರುಣ್ಯ ಶಿಷ್ಯರ ಮೇಲೆ ಹೇಗೆ ಇದೆ ಅಂತಂದರೆ, ವಿದ್ಯಾಪೀಠಕ್ಕೆ ಸೇರಿ ಅವರ ದರ್ಶನವನ್ನೇ ನಾನು ಮಾಡಿಕೊಂಡಿಲ್ಲ. ಅಂದರೆ ನನಗೆ 25 ವರ್ಷಗಳ ಕಾಲ ಅವರ ಸ್ವಾಮಿಗಳ ದರ್ಶನವೇ ಆಗಿಲ್ಲ. ಮೂಲ ಬೃಂದಾವನ ಸನ್ನಿಧಾನಕ್ಕೆ ಹೋಗಿ ತಿರುಕೊಯ್ಲೂರು ಹೋಗಿ ನನ್ನ ದರ್ಶನವನ್ನೇ ಮಾಡಿಕೊಂಡಿಲ್ಲ. ಆದರೂ ಕೂಡ ಅವರು ನನ್ನ ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ. ನಿನಗಾಗಿ ನಾನೇ ಬರ್ತೇನೆ ಅಂತ ಮೃತ್ತಿಕಾ ರೂಪದಿಂದಾಗಿ ಇಲ್ಲೇ ನಮ್ಮ ಮಲ್ಕಾಜಿರಿಯ ಮಠದಲ್ಲಿ ಸತ್ಯಪ್ರಮೋದ ತೀರ್ಥರು ಇದ್ದು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ. ಸುಧಾಮಂಗಳ ಆದ ಮೇಲೆ ಅವರ ದರ್ಶನಕ್ಕೆ ನಾನು ಹೋಗಿದ್ದೇನೆ. ಆದರೂ ಕೂಡ ನಿನಗಾಗಿ ನಾನು ಅನುಗ್ರಹ ಮಾಡ್ತೇನೆ ಅಂತ ವಿಶೇಷವಾಗಿ ಇಲ್ಲೇ ಇದ್ದು
ಸತ್ಯಾತ್ಮ ತೀರ್ಥರ ಕರಕಮಲಗಳಿಂದಾಗಿ ಇಲ್ಲಿ ಪ್ರತಿಷ್ಠಾಪಿತವಾಗಿದೆ ಅಂತಹ ಸತ್ಯಪ್ರಮೋದ ತೀರ್ಥರ ಮೃತ್ತಿಕಾ ಸನ್ನಿಧಾನ. ಅಂತಹ ಮೃತ್ತಿಕಾ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆರಾಧನಾ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ. ಅವರಲ್ಲಿ ನಾವು ಒಂದೇ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಸತ್ಯಪ್ರಮೋದ ತೀರ್ಥರಲ್ಲಿ ನಾವು ಪ್ರಾರ್ಥನೆ ಮಾಡೋದು ಏನು ಅಂತಂದರೆ, ಅದು ಹಾಗೆ ಮಾಡ್ಬೋದೋ ಇಲ್ಲೋ ಗೊತ್ತಿಲ್ಲ, ಅಥೋ ಮಾಡಿಬಿಡೋಣ. ಪ್ರಾರ್ಥನೆ ಏನು ಅಂತಂದರೆ, ಅವರು ಸತ್ಯಪ್ರಮೋದ ತೀರ್ಥರು 50 ವರ್ಷ ಪೂಜೆಗಾನ 50 ವರ್ಷಗಳ ಕಾಲ ಮೂಲರಾಮಚಂದ್ರ ದೇವರ ಪೂಜೆಯನ್ನು ಮಾಡಿದ್ರು. ಅಷ್ಟೇ ಅಲ್ಲದೆ 50 ವರ್ಷಗಳ ಕಾಲ 50 ಬಾರಿ ಆ ಒಂದು ಸತ್ಯಾಭಿಜ್ಞ ತೀರ್ಥರ ಒಂದು ಪಾದುಕಾ ಮಹಾಸಮಾರಾಧನೆಯನ್ನು ಮಾಡಿದ್ದಾರೆ ಸತ್ಯಪ್ರಮೋದ ತೀರ್ಥರು. ತಮ್ಮ ಗುರುಗಳ 50 ಬಾರಿ ಆ ಮಹಾಸಮಾರಾಧನೆಯನ್ನು ಮಾಡಿದ್ದಾರೆ. ಅವರಲ್ಲಿ ನಾವು ಒಂದೇ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ, ಸತ್ಯಾತ್ಮ ತೀರ್ಥರಿಂದಾಗಿ 100 ಸಲ ಅವರು ಮಹಾಸಮಾರಾಧನೆಯನ್ನು ಮಾಡಿಸ್ಕೊಳ್ರಿ ಅಂತಂದು ಅವರಲ್ಲಿ ಅಷ್ಟೇ ಪ್ರಾರ್ಥನೆಯನ್ನು ಮಾಡೋಣ. ಅದೇ ನಮ್ಮ ದೊಡ್ಡ ಭಾಗ್ಯ. ನಾವು ಇರುವವರಿಗೂ ನಾವು ನಮ್ಮ ಸತ್ಯಾತ್ಮ ತೀರ್ಥರನ್ನು ನೋಡಿದರೆ ಸಾಕು, ನಮ್ಮ ಜೀವನ ಧನ್ಯವಾಗತ್ತೆ. ಅವರ ಕಡೆಯಿಂದಾಗಿ 100 ಬಾರಿ ಅವರು ಮಹಾಸಮಾರಾಧನೆಯನ್ನು ಮಾಡಿಸ್ಕೊಂಡ್ರು ಅಂದರೆ ಅದೇ ನಮಗೆ ಕೊಡುವಂತಹ ದೊಡ್ಡ ಅನುಗ್ರಹ ಅಂತ ನಾವು ಭಾವಿಸೋಣ ಅಂತ ಹೇಳ್ತಾ ಒಂದೆರಡು ವಾಕ್ಯಗಳನ್ನು ಆ ನಮ್ಮ ಸತ್ಯಾತ್ಮ ತೀರ್ಥರ ಅಂತರ್ಯಾಮಿಯಾದ ಸತ್ಯಪ್ರಮೋದ ತೀರ್ಥರ ಪಾದಕಮಲಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ಹರೇ ನಮಃ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ.